ನಮಸ್ಕಾರ. ನಾನಿವತ್ತು ಈ ಮಿಡಿ ಸೌತೆ ಅಂತ ಹೇಳ್ತಾರೆ, ಸೌತೆಕಾಯಿ ಮೆಡಿಸಿನ್ ಸೌತೆ ಅಂತಾರೆ. ನಮ್ಮ ಕಡೆ ಎಲ್ಲ ಇವಾಗ ಬೆಳೀತಾರೆ ಇದರಲ್ಲಿ ಒಂದು ಸ್ಪೈಸಿ ಸೌತೆಕಾಯಿ ಮಾಡೋದು ಮತ್ತು ಒಂದು ಸೌತ್ ಇಂಡಿಯನ್ ಕೋಸಂಬರಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಕೋಸಂಬರಿ ಎಲ್ರಿಗೂ ಗೊತ್ತೇ ಇರುತ್ತೆ, ಮಧ್ಯಾಹ್ನ ಮಾಡೋಕ್ಕೋಸ್ಕರ ಹೆಚ್ಚಿಟ್ಕೊಂಡಿದ್ದೆ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಈ ಸೌತೆಕಾಯಿನ ಪೀಲರಲ್ಲಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈರುಳ್ಳಿ, ಬೆಳ್ಳುಳ್ಳಿ, ಇದು ನಿಂಬೆಹಣ್ಣು, ಇದು ಮೆಣಸಿನ್ಕಾಯಿಂದು ಪುಡಿ, ಎಳ್ಳು, ಬಿಳಿ ಎಳ್ಳು ಹುರಿದಿರುವಂಥದ್ದು, ಇದು ಶೇಂಗಾ ಬೀಜನ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇನ್ನೂ ದಪ್ಪಗೆ ಮಾಡಬೇಕಾಯ್ತು, ಸ್ವಲ್ಪ ಜಾಸ್ತಿ ನುಣ್ಣಗಾಗಿದೆ. ತರಿ ಮಾಡಿಕೊಂಡು ಸಾಕಾಗುತ್ತೆ. ಸ್ವಲ್ಪ ಸಕ್ಕರೆ, ಇದು ಸೋಯಾ ಸಾಸು, ಉಪ್ಪು. ಇದು ಕೋಸಂಬರಿಗೆ ಸೌತೆಕಾಯಿ, ತೆಂಗಿನಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು. ಇದು ಮಜ್ಜಿಗೆಗೋಸ್ಕರ ನಾವು ಮಸಾಲ ಉಪ್ಪು ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಇದು. ಇದಕ್ಕೇನೇನು ಹಾಕಿದ್ದೀವಿ ಅಂದರೆ ಉಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಪುದೀನ, ಸಾಂಬಾರು ಸೊಪ್ಪು ಅಂತಾರಲ್ಲ ಅದೆಲ್ಲ ಹಾಕಿ ಪುಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಇದು. ಅದನ್ನು ಸ್ವಲ್ಪ ಹಾಕ್ತೀನಿ. ಇನ್ನು ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಲ್ಲಿಗೆ ಈ ಸೌತೆಕಾಯಿನ ಹೆರ್ದಿಟ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೂ ಕೂಡ ಬೇರೆ ಬೇರೆ ಯಾವ ಥರ ಬೇಕು ಆ ಥರನ ಅದನ್ನು ನಾವು ಕಟ್ ಮಾಡ್ಕೋಬಹುದು. ಚಿಕ್ಕದಾಗಿ ಹೆಚ್ಚೋಕ್ಕೆ ಟೈಮ್ ಆಗುತ್ತೆ ಅಂತ ಈ ಥರ ಇದು ಮಾಡಿದ್ದೀನಿ. ಈ ಸೌತೆಕಾಯಿನ ಫಸ್ಟು ಚೆನ್ನಾಗಿ ಉಪ್ಪಿನ ನೀರಲ್ಲಿ ಒಂದು ಅರ್ಧ ಗಂಟೆ ಬಿಡಬೇಕು, ಉಪ್ಪು ಹಾಕಿ. ಆಮೇಲೆ ಚೆನ್ನಾಗಿ ತೊಳಿಬೇಕು. ಇದು ತುಂಬ ಸ್ಪ್ರೇ ಮಾಡ್ತಾರೆ ಮೆಡಿಸಿನ್ ಇದಕ್ಕೆ, ಅದರಿಂದ ಕಟ್ ಮಾಡಿ ನೋಡಿ. ತುಂಬ ಹುಳು ಇರೋದು ಜಾಸ್ತಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಯಾವುದೋ ಮಾಡಲಿಲ್ಲ ಅಂದರೆ ಹಾಗೆ ತಿಂದರೂ ಕೂಡ ಒಳ್ಳೆಯದು. ಇದನ್ನು ಈ ಥರ ಸುಮ್ಮನೆ ಕಟ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಟೈಮ್ ಇದ್ದರೆ ಇದೆಲ್ಲ ಮಾಡ್ಕೋಬೋದು ಅಷ್ಟೇ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ, ಎಷ್ಟು ಬೇಕಷ್ಟು ನಿಂಬೆಹಣ್ಣು, ಸಾಕು ನಿಂಬೆಹಣ್ಣು, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ತೀನಿ. ಖಾರದ ಪುಡಿ ನುಣ್ಣಗಿರೋ ಪೌಡ್ರನ್ನೇ ಹಾಕ್ಬೋದು, ಒಂಥರ ತುಂಬ ಕೆಂಪು ಕಾಣುತ್ತೆ, ಅದರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು, ಇದು ಬಿಳಿ ಎಳ್ಳನ್ನು ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ತೀನಿ. ಇದು ಶೇಂಗಾ ಪುಡಿ, ಹುರಿದು ಪುಡಿ ಮಾಡಿರುವಂಥ ಶೇಂಗಾ, ಸೋಯಾ ಸಾಸ್ 2 ಸ್ಪೂನು, ಶುಗರು ಇದೇನು ಬೇಕಾಗಲ್ಲ, ಬೇಕಿದ್ದರೆ ಸ್ವಲ್ಪ ಹಾಕ್ಕೋಬೋದು ಅಷ್ಟೆ, ಇಷ್ಟೇ ಸಾಕು. ಸಾಲ್ಟ್ ಇಷ್ಟು ಸ್ವಲ್ಪ ಹಾಕ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಾಯಿತು. ಇದಿನ್ನೇನು ಕೋಸಂಬರಿ, ಇದೆಲ್ಲರಿಗೂ ಗೊತ್ತಿದೆ, ನಮ್ಮ ಕಡೆಯವರೆಲ್ಲ ತುಂಬ ಮಾಡ್ತಾರೆ. ಇದಕ್ಕೆ ಬೇಕಾದರೆ ನೆನೆಸಿರುವಂಥ ಹೆಸರುಬೇಳೆ ಮತ್ತು ಕಡಲೆಬೇಳೆನ ಕೂಡ ಹಾಕ್ಕೋಬೋದು. ಹೆಸರುಬೇಳೆ ಅಥವಾ ಕಡಲೆಬೇಳೆ, ಹೆಸರುಬೇಳೆನೇ ಚೆನ್ನಾಗಾಗೋದು, ಕಡಲೆಬೇಳೆ ದಪ್ಪ ಆಗುತ್ತೆ. ಇದಕ್ಕೆ ಉಪ್ಪು, ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕಿದ್ದೀನಿ, ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ತೀನಿ. ವೀಕ್ಷಕರೇ, ಇದನ್ನ ಇವಾಗ ನಮ್ಮ ಸ್ಟೈಲಲ್ಲಿ ಕೋಸಂಬರಿ ಮಾಡಿ ಆಯಿತು. ಯಾರಿಗೆ ಯಾವುದು ಇಷ್ಟ ಅದನ್ನು ಮಾಡ್ಕೋಬಹುದು, ಏನೂ ಇಲ್ಲಾಂದರೆ ಹಾಗೆ ಕಟ್ ಮಾಡಿಕೊಂಡು ತಿನ್ಬೋದು. ನೋಡಿ, ಇದು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.